ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣ. ಎಸ್ಐಟಿ ಅಧಿಕಾರಿಗಳ ಮುಂದೆ 5 ಸಂತ್ರಸ್ತೆಯರು ವಿಚಾರಣೆಗೆ ಹಾಜರಾಗಿದ್ದಾರೆ. ಎಸ್ಪಿ ಸೀಮಾ ಮುಂದೆ ವಿಚಾರಣೆಗೆ ಹಾಜರಾಗಿ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಸಂತ್ರಸ್ತೆಯರಿಂದ ಹಲವು ಪ್ರಶ್ನೆಗಳಿಗೆ ಉತ್ತರವನ್ನ ಪಡೆದುಕೊಳ್ತಾ ಇದ್ದಾರೆ ಎಸ್ಐಟಿ ಟೀಮ್ನ ಅಧಿಕಾರಿಗಳು. ಆ ವಿಡಿಯೋದಲ್ಲಿರೋದು ನೀವೇನಾ? ಆಮಿಷ ಹಾಗೂ ಬೆದರಿಕೆ ಒಡ್ಡಿ ಈ ವಿಡಿಯೋವನ್ನ ಮಾಡಿಕೊಳ್ಳಲಾಗಿದೆಯಾ? ಸಂತ್ರಸ್ತೆಯರಿಂದ ಉತ್ತರವನ್ನ ಪಡೆದುಕೊಂಡಿದ್ದಾರೆ ಎಸ್ಐಟಿ ಟೀಮ್ನ ಸದಸ್ಯರು. ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣದ ಆರೋಪ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ರಚನೆ ಮಾಡಿದೆ. ಇವತ್ತಿನಿಂದ ಎಸ್ಐಟಿ ಅಧಿಕಾರಿಗಳು ತನಿಖೆಯ ಆಳಕ್ಕಿಳಿದಿರುವಂತಹದ್ದು. 5 ಜನ ಸಂತ್ರಸ್ತೆಯರ ಹೇಳಿಕೆಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ಆರಂಭಿಸಿದ್ದಾರೆ. ಪ್ರಾಥಮಿಕವಾಗಿ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ತನಿಖೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ? ನಿನ್ನೆ ರಾಜ್ಯ ಸರ್ಕಾರ ಪ್ರಜ್ವಲ್ ರೇವಣ್ಣರವರದ್ದು ಎನ್ನಲಾದಂತಹ ವಿಡಿಯೋಗಳ ಆ ಒಂದು ಸಾಕ್ಷಿ ಸಮೇತ ಅದನ್ನ ಪತ್ತೆ ಮಾಡಬೇಕು. ಆ ವಿಡಿಯೋಗಳನ್ನ ಮಾಡಿದಂತವ್ರು ಯಾರು, ಆ ವಿಡಿಯೋಗಳನ್ನ ಹರಿಬಿಟ್ಟಂತವ್ರು ಯಾರು, ಈ ಪ್ರಕರಣ ಸಂಬಂಧ ತನಿಖೆ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಎಸ್ಐಟಿಯನ್ನ ನೇಮಕ ಮಾಡಲಾಗಿತ್ತು. ಹಿರಿಯ ಅಧಿಕಾರಿ ಎಡಿಜಿಪಿ BK ಸಿಂಗ್ ರವರ ನೇತೃತ್ವದಲ್ಲಿ ಇವತ್ತು ಸಭೆ ಸೇರಿದಂತಹ ಎಸ್ಐಟಿ ಅಧಿಕಾರಿಗಳು ಯಾರ್ಯಾರು ಆ ವಿಡಿಯೋದಲ್ಲಿ ಕಾಣಿಸ್ಕೊಂಡ್ರು ಅಂದ್ರೆ ಗುರುತು ಪತ್ತೆಯಾದಂತಹ ಕೆಲ ಸಂತ್ರಸ್ತ ಮಹಿಳೆಯರನ್ನ ಇದೀಗ CID SIT ಕಚೇರಿಗೆ ಕರೆಸಲಾಗಿದೆ. ಸುಮಾರು 5 ಸಂತ್ರಸ್ತೆಯರಿಂದ ಇದೀಗ ಹೇಳಿಕೆಗಳನ್ನ ಪಡೆದುಕೊಳ್ಳೋ ಕೆಲಸವನ್ನ ಮಾಡ್ಲಾಗ್ತಿದೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ಅಂದ್ರೆ ಆ ವಿಡಿಯೋವನ್ನ ಬಲವಂತವಾಗಿ ಮಾಡಿಕೊಳ್ಳಾಯ್ತಾ, ಆ ಸಂದರ್ಭದಲ್ಲಿ ನಿಮ್ಮನ್ನ ಹೆದರಿಸಿ ಬೆದರಿಸಿ ಏನಾದ್ರೂ ವಿಡಿಯೋವನ್ನ ಮಾಡಿಕೊಳ್ಳಾಯ್ತಾ, ತಮ್ಮ ಇಚ್ಛೆಗೆ ವಿರುದ್ಧವಾಗಿ ಏನಾದ್ರೂ ಆ ರೀತಿಯಾದಂತಹ ಲೈಂಗಿಕ ಕ್ರಿಯೆ ಏನಾದ್ರೂ ನಡೆದಿತ್ತ, ಈ ರೀತಿಯಾಗಿ ಒಂದಷ್ಟು ಪ್ರಶ್ನೆಗಳನ್ನಿಟ್ಟು ಇದೀಗ ಮಹಿಳಾ SP ಸೀಮಾ ಲಾಟ್ಕರ್ ಇದೀಗ ಸಂತ್ರಸ್ತೆಯರಿಂದ ಉತ್ತರವನ್ನ ಪಡೆದುಕೊಂಡು ಅವರ ಹೇಳಿಕೆಗಳನ್ನ ದಾಖಲೆ ಮಾಡ್ಕೊಳ್ಳೋ ಕೆಲಸವನ್ನ ಮಾಡ್ಲಾಗ್ತಿದೆ. ಸದ್ಯ ಪ್ರಕರಣ ಸಂಬಂಧ ಇದೀಗ ಸುಮಾರು 5 ಸಂತ್ರಸ್ತೆಯರನ್ನ ಇದೀಗ ವಿಚಾರಣೆಗೆ ಒಳಪಡಿಸಲಾಗಿದೆ. ವಿಚಾರಣೆಗೆ ಒಳಪಡಿಸಿ ಅವರಿಂದ ಹೇಳಿಕೆಗಳನ್ನ ಪಡೆದುಕೊಳ್ಳಲಾಗ್ತಿದೆ. ಅವೆಲ್ಲವನ್ನ ಕೂಡ ದಾಖಲು ಮಾಡ್ಕೊಳ್ಳೋ ಕೆಲಸವನ್ನ ಮಾಡ್ಲಾಗ್ತಿದೆ. ಸಂತ್ರಸ್ತೆಯರ ಹೇಳಿಕೆಯನ್ನ ವಿಡಿಯೋ ರೆಕಾರ್ಡ್ ಅನ್ನ ಸಹ ಮಾಡಿಟ್ಕೊಳ್ಳೋ ಕೆಲಸವನ್ನ ಅಧಿಕಾರಿಗಳು CID SIT ಟೀಮ್ ಮಾಡ್ತಿದೆ. ಓಕೆ, ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ. ಪ್ರಜ್ವಲ್ ರೇವಣ್ಣ ಅವರ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ SIT ತಂಡವನ್ನು ರಚನೆ ಮಾಡಲಾಗಿತ್ತು. ತನಿಖೆಯನ್ನು ಕೂಡ ಆರಂಭಿಸಲಾಗಿದೆ. BK ಸಿಂಗ್ ನೇತೃತ್ವದಲ್ಲಿ SIT ತಂಡವನ್ನು ರಚನೆ ಮಾಡಲಾಗಿದೆ. 5 ಮಹಿಳೆಯರನ್ನ, ಈ ವಿಡಿಯೋದಲ್ಲಿ ಇದ್ದಾರೆ ಎನ್ನಲಾದಂತಹ ಮಹಿಳೆಯರನ್ನ ಕರೆದುಕೊಂಡು ಬಂದು ಸ್ಟೇಟ್ಮೆಂಟ್ ಅನ್ನು ಕೂಡ ದಾಖಲಿಸಲಾಗ್ತಾ ಇದೆ.